ಆಗಬೇಕು ಸಿಎಂ? ನಾನು ಇಕ್ಬಾಲ್ ಹುಸೇನ್ ಅಲ್ವಲ್ಲ. ಅಲ್ಲ, ನೀವೇನು ಹೇಳ್ತೀರಾ? ಅವ್ರಂಗೆ ಹೇಳ್ತಾರಲ್ಲ ನೀವು. ಅದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಿಕೆ ಪ್ರಚಾರ ಕೊಡ್ತೀವಿ ಅಷ್ಟೇ. ಬಜೆಟ್ ಮುಗಿದ್ಮೇಲೆ ಏನಾದರೂ ಸಿಎಂ ಚೇಂಜ್ ಏನೂ ಗೊತ್ತಿಲ್ಲ ನಮಗೆ. ಯತೀಂದ್ರ ಹೇಳಿಕೆ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ. ಯತೀಂದ್ರ ಒಬ್ಬನೇ ಹೇಳ, ಇಕ್ಬಾಲ್ ಹುಸೇನ್ ಹೇಳಲ್ಲ. ಹಂಗೆ ಅವರು ಯತೀಂದ್ರ ಅವ್ರ ಅಭಿಪ್ರಾಯ ಅವರು ಹೇಳ್ತಾರೆ, ಅದ್ರಾಗೆ ತಪ್ಪು ಸರ್. ಮತ್ತು ಒಂದು ಇದನ್ನು ಮಾಡ್ತಾರೆ ಸರ್. ಈಗಲ್ಲ, ಕಳೆದ 2 ವರ್ಷದಿಂದ ಅಡ್ಮಿಷನ್ ಮಾಡಿಕೊಂಡ ಸಂದರ್ಭದಲ್ಲಿ ಒಂದು 3-4 ಜನ ಹೊಸದಾಗಿದ್ದಾರೆ. ಅವರು ಯಾವಾಗಲೂ ಮೈಕ್ ಆನ್ ಮಾಡಿಕೊಂಡು ಕೂತಿದ್ದ ಜಾಗದಲ್ಲೇ ಶಿವಲಿಂಗನ ಬಿಸಾಯಿಸಲ್ಲ. ಅದು ಮೊನ್ನೆಯೂ ಕೂಡ ಶಿವಲಿಂಗನ ಪಬ್ಲಿಕಲ್ಲ ಕನ್ನಡಾಗಿ ವ್ಯಕ್ತಿಗತವಾಗಿ ತಪ್ಪು. ಅದಕ್ಕೆ ಅವರು ರೋಷವಾಗಿ ಎಲ್ಲ ಮಾತಾಡ್ತಾರೆ, ಹೌಸಲ್ಲಿ ಇಡೀ ಸಮಾಜ ನೋಡ್ತಿರ್ಬೇಕು. ಸಮಾಜಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಪಾಪ ಚಂದ್ರೇಶ್ ಅವರ ಹಕ್ಕುವಾಕರ ಹುಡುಗಿ ನಾನು ಹೇಳಿದ್ರೆ ಫೈಲ್ ಇರೋದು ನನಗೆ ಜಯರಾಮ್ಗೆ ಟಿಕೆಟ್ಗೆ, ಅದು ಮುಂಚೆನೇ ಅನೌನ್ಸ್ ಮಾಡ್ಬಿಡ್ತೀನಿ ಬಿಡು, ಅದ್ರ ಬಗ್ಗೆ ಚಿಂತೆ ಕೇಳಕ್ಕೆ ಹೋಗ್ಬೇಡಿ. ಹಂಗಾಗಿ ನಾನು ಏನು ನಿಮಗೆ ವಿಧಿಸ್ಕೊಳ್ತೀನಿ, ಫಸ್ಟ್ ಪಕ್ಷ ಸುಮಾರನೇ ಹೇಳಿದ್ ನನಗೆ ಬಂದವನು ಏನ್ ಮಾಡೋಣ ಅಂತ. 14 ಆದ್ಮೇಲೆ ಮಾತಾಡ್ತೀನಿ ಅಂತ ಕೇಳಿದ್ದೀನಿ, ಮಾತಾಡ್ತೀನಿ. 14ಕ್ಕೆ ಹೋಗ್ತೀನಿ, ಮಾತಾಡ್ತೀನಿ. 13 ಸೆಷನ್ ಮುಗಿತದೆ, 14 ಕುತ್ಕೊಂಡು ಮಾತಾಡಿ ಅವರ ಸರಿ ಮಾಡೋಣ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಸಿಟ್ಟಿಂಗ್ MLA ಟಿಕೆಟ್ ಕೊಡೋದು ಅಂತ 2 ಪಾರ್ಟಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಸಂಶಯ? ಹಾಗಾಗಿ ನಾನು ಓದಿ ಹೇಳಕ್ ಬಯಸಿದ್ರೆ, ಯಾರು ಬಂದು ನಾನೇ ಬೇಡ ಅನ್ನೋದು ಬಂದು ವಿಶಾಲವಾಗಿದೆ. ಅವತ್ತು ಅಲ್ಲಾಗಿ ರಮೇಶ್ ಅವರು ಹೇಳಿದ್ರಲ್ಲ, ರಮೇಶ್ ಅವರು, ಶಂಕರ್ ಅವರು, ಇವರಿಗೆ ಪಾಪ ತೊಂದರೆ ಆಗಿದೆ. ಅದನ್ನು ಒಂದು ಮಾತನ್ನ ಯೋಚನೆ ಮಾಡ್ಬೋದು. ಇರೋದೇ ಸಾಕು ಸ್ವಾಮಿ, ನಮ್ಮವರೇ ಬಲಿಷ್ಠವಾಗಿದ್ದಾರೆ, ಕೂತಿದ್ದಾರೆ. ಯಾಕೆ ತಮ್ಮಾಗಿ ಇನ್ನೊಬ್ಬರು ಏನು ತೊಂದರೆ ಕೊಡ್ತೀವಿ ನಮ್ಮ ಜನಗಳಿಗೆ ಅಂತ ಹೇಳ್ತೀನಿ. 14ನೇ ತಾರೀಕು ನಾನು ಹೋಗಿ ಖುದ್ದಾಗಿ ಮಾತಾಡ್ಕೊಂಡು ಬರ್ತೀನಿ. ನೋಡೋಣ, ಏನು ತೊಂದರೆ ಆಗಬೇಕಿಲ್ಲ. ಒಂದೇನಪ್ಪ ಅಂದ್ರೆ, ಸರ್ಕಾರದಲ್ಲಿ ಗ್ರ್ಯಾಂಟ್ ಕೊಡೋದು. ನಾನು ಕೂಗಾಡಿ ನೀವು ನೋಡ್ತಾ ಇದ್ದೀರಿ, ಎಷ್ಟು ಕೂಗಾಡ್ತೀನಿ ನಾನು.